ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಶರಣರ ಮನವಿ ಮೇರೆಗೆ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ. ಮೋದಿ ಎದುರು ನಿಲ್ಲುವ ತಾಕಿತ್ತು ಕೂಬಾ ಅವರಿಗಿದೆಯಾ? ಬೀದರ್ನಲ್ಲಿ ಖಂಡ್ರೆ ವಾಗ್ದಾಳಿ. ಕಾಂಗ್ರೆಸ್ನವರು ಗಲಭೆ ಹುಟ್ಟು ಹಾಕ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಖಂಡ್ರೆ ತಿರುಗೇಟು. ಬಗ್ಲಲ್ಲಿ ಬಡಿಗೆ ಹಿಡಿದುಕೊಂಡು ಜೈ ಶ್ರೀರಾಮ ಘೋಷಣೆ ಕೂಗದು ಸರಿಯಲ್ಲ, ಖಂಡ್ರೆ. ಸುದ್ದಿಯ ವಿವರಗಳು. ಬಸವಾದಿ ಶರಣರು, ವಿವಿಧ ಸಂಘ ಸಂಸ್ಥೆಗಳು, ಮಠಾಧೀಶರು, ಬಸವ ತತ್ವ ಅನುಯಾಯಿಗಳು ಮನವಿ ಮೇರೆಗೆ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ ಎಂದು ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಇಂದು ನಗರದ ಡಾ ಚನ್ನಬಸವಣ್ಣ ಪಟ್ಟದೇವರ ರಂಗಮಂದಿರದಲ್ಲಿ ನಡೆದ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಭಾವಚಿತ್ರ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಕ್ರಾಂತಿಯೋಗಿ ಬಸವಣ್ಣನವರು ಪ್ರತಿಪಾದಿಸಿದ ಸಾರ್ವತ್ರಿಕ ಮೌಲ್ಯಗಳಾದ ಜಾತಿಹೀನತ ಸಮಾಜ ನಿರ್ಮಾಣ, ಕಾರ್ಯಕ್ರಮದ ಮಹತ್ವ ಮತ್ತು ವರ್ಗರಹಿತ ಸಮಾಜ ಜೀವನ ಮಾರ್ಗ ಸರ್ವಕಾಲಕ್ಕೂ ದಾರಿದೀಪವಾಗಿದೆ. ಕಲ್ಲಣ ಕ್ರಾಂತಿ ಮೂಲಕ ಸರ್ವರ ಸಮಾನತೆ, ಅಸ್ಪೃಶ್ಯತೆ ಹೋಗಲಾಡಿಸಲು ಬಸವಣ್ಣನವರು ವೈಚಾರಿಕ ತಳಹದಿ ಮೇಲೆ ಸುಂದರ ಸಮಾಜ ನಿರ್ಮಾಣ ಮಾಡಲು ಭದ್ರ ಬುನಾದಿ ಹಾಕಿದವರು ಎಂದು ಹೇಳಿದರು. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಬಸವಣ್ಣನವರು ಒಂದೇ ಜಾತಿಗೆ ಸೀಮಿತವಲ್ಲ. ಅವರ ವಚನ ಸಾಹಿತ್ಯದ ಮೂಲಕ ಸಮಾಜ ನಿರ್ಮಿಸಲು ಪ್ರಾಮಾಣಿಕವಾಗಿ ದುಡಿದ ಮಹಾನ್ ನಾಯಕರು. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು, ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸಿಕೊಂಡರೆ ಮುಂದೆ ಕೋಮು ಗಲಭೆಗಳು ನಡೆಯುವುದಿಲ್ಲ ಎಂದು ಹೇಳಿದರು. ಕಾರ್ಯಕ್ರಮ ಮುನ್ನ ಬಸವಣ್ಣನವರ ಭಾವಚಿತ್ರದ ಮೇರೆಗೆಯನ್ನು ಜಿಲ್ಲಾಧಿಕಾರಿಗಳ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತ, ಕನ್ನಡಾಂಬೆ ವೃತ್ತದ ಮೂಲಕ ರಂಗಮಂದಿರದವರೆಗೆ ತಲುಪಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್, ಜಿಲ್ಲಾಧಿಕಾರಿಗಳಾದ ಗೋವಿಂದ್ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಗಿರೀಶ್ ದಿಲೀಪ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಚನ್ನಬಸವಣ್ಣ ಲಂಗೋಟಿ, ಬಸವ ಸೇವಾ ಪ್ರತಿಷ್ಠಾನ ಬೀದರ್ನ ಡಾ ಗಂಗಾದೇವಿ, ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಜಿಲ್ಲಾ ಬಸವ ದಳದ ಅಧ್ಯಕ್ಷರು, ಸಮಾಜದ ಮುಖಂಡರು, ಹಿರಿಯರು, ಬಸವ ಅನುಯಾಯಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವಗುರು ಬಸವಣ್ಣನವರಿಗೆ, ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಕ್ಕೆ ಪಾರ್ಲಿಮೆಂಟ್ ಅನ್ನ ಪರಿಚಯಿಸಿರುವಂತಹ ಹೆಗ್ಗಳಿಕೆ ಈ ನೆಲದ ಮೂಲಕ ನಡೆದಿರುವಂತಹದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ವಿಷಯ. ನಮಗೆಷ್ಟು ಖುಷಿ ಆಗಿದೆ ಅಂತಂದರೆ, ಮೊನ್ನೆ ಘೋಷಣೆ ಮಾಡಿ ಹೀಗೆ ಏನಂದರೆ 17ನೇ ತಾರೀಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಸ್ಕೂಲ್ ಕಾಲೇಜುಗಳಲ್ಲಿ ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಅನ್ನುವಂತಹ ಒಂದು ಭಾವಚಿತ್ರವನ್ನು ಎಲ್ಲ
ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದಂಥ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಯಾರಿಗೂ ಅಷ್ಟು ಫೋನ್ ಮಾಡಲಿಲ್ಲ. ಒಂದು ದಿನ ಪೂರ್ತಿ ನಾನು ಎಲ್ಲರಿಗೂ ಫೋನ್ ಮಾಡಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಯಶಸ್ವಿ ಮಾಡಬೇಕು ಅಂತ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣದವ್ರಿಗೆಲ್ಲರಿಗೂ ಹೇಳಿದೆ. ಏನು ಮಾತಾಡಿ ಅಪರೂಪ ಫೋನ್ ಬಂತಲ್ಲ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಭಾಳ ಖುಷಿ ಪಡ್ತಿದ್ರು. ಇಷ್ಟು ಖುಷಿ ಆಗಿದೆ ಬಸವ ಭಕ್ತರಿಗೆ ಅಂದರೆ ಭಾಳ ಸಂತೋಷ ಆಗಿದೆ. ಇದು ಒಂದಿನದು 2 ದಿನದ್ದು ಅಲ್ಲ, ಹಲವಾರು ವರ್ಷಗಳ ಕನಸು ಇಂದ ಸಿದ್ದರಾಮಯ್ಯನವರು ನಮಗೆ ನನಸು ಮಾಡಿದ್ದಾರೆ ಅಂದಾಗ ನಮಗೆ ಬಹಳ ಸಂತೋಷ ಆನಂದ ಅನಿಸಿದೆ. ಅವರ ಸಚಿವ ಸಂಪುಟದ ಎಲ್ಲ ಏನಂದರೆ ಮಂತ್ರಿಗಳು ಮತ್ತು MLA ಎಲ್ಲರೂ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು ನಮಗೆ ಬಹಳ ಸಂತೋಷ ಆನಂದವನಿಸಿದೆ. ಯಾಕೆ ಅಂದರೆ ಗುರು ಬಸವಣ್ಣನವರು ಇವತ್ತ ಕಾಯಕವ ಕಲಿಸುವುದಕ್ಕೆ ನಾಯಕನು ಗುರು ಬಸವ ಅಂತ ಹೇಳ್ತಾರೆ. ಹಿಂದೆ ಏನಿತ್ತು, ವಿದ್ಯೆ ಒಂದೇ ದೇವನಲಿಸುವ ಸಾಧನ ಅನ್ನುವಂಥ ಭಾರತ ಭೂಮಿಯಲ್ಲಿ ಉದ್ಯೋಗವು ದೇವನಲಿಸುವ ಸಾಧನ ಅನ್ನುವುದನ್ನು ಕಾಯಕಕ್ಕೆ ದೈವತ್ವವನ್ನು ಕೊಟ್ಟಂತಹ ಪಟ್ಟವನ್ನು ಕಟ್ಟಿದಂತಹ ಏಕೈಕ ಗುರು ಯಾರ ಇದ್ರೆ ಅವರು ಗುರು ಬಸವಣ್ಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದಾಗ ಇವತ್ತು ನಮಗೆ ಏನಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ವಿದ್ಯೆ ಒಂದೇ ಬೇಕಾಗಿಲ್ಲ, ಉದ್ಯೋಗವು ಪರಮಾತ್ಮನ ಕರುಣೆಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥ ಮಹಾಪ್ರವಾದಿ ಗುರು ಬಸವಣ್ಣ, ಧರ್ಮಗುರು ಬಸವಣ್ಣನವರನ್ನು ಇವತ್ತ ಸಾಂಸ್ಕೃತಿಕ ನಾಯಕ ಅನ್ನುವ ಘೋಷಣೆ ಮಾಡಿದ್ದು ನಮಗೆಲ್ಲ ಬಹಳ ಸಂತೋಷ ಇದೆ. ಇವತ್ತು ಇವರೆಲ್ಲರೂ ಏನಂದರೆ ಮಾಡಿದ್ದಾರೆ ಈ ಸರ್ಕಾರ ಅಂದಾಗ ಎಷ್ಟು ನಮಗೆ ಕೊಂಡಾಡಬೇಕು, ಎಷ್ಟು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ವಿಚಾರವನ್ನು ಕೇಳಿದಾಗ ಲಿಂಗೈಕ್ಯರಾದಂತಹ ನಮ್ಮ ಇಲ್ಕಲಪ್ಪ ಅವರು, ಆಮೇಲೆ ಗದಗಿನ ಅಪ್ಪ ಅವರು, ಆಮೇಲೆ ಮಾತಾಜಿ ಲಿಂಗಾನಂದ ಅಪ್ಪಾಜಿ ಅವರಿಗೆ ಎಷ್ಟು ಅವರು ಹೃದಯ, ಎಷ್ಟು ಅವರ ಆತ್ಮ ಸಂತೋಷ ಪಡ್ತಾ ಇದೆ ಅಂತ ಅನ್ಸ್ಕೊಳ್ತಾ ಇದ್ದೀವಿ. ಇಂದಾಗ ಅವರ ಅನುಗ್ರಹ, ಅವರ ಆಶೀರ್ವಾದ ಇವರೆಲ್ಲರ ಮೇಲೂ ಸದಾ ಕಾಲ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಹಂತ ಹಂತವಾಗಿ ಅವರು ಕೂಡ ಪ್ರಗತಿಯನ್ನು ಸಾಧಿಸಲಿ. ಎಲ್ಲ ಬಸವಾಭಿಮಾನಿಗಳು, ಪ್ರಗತಿಪರ ಸಂಘ ಸಂಸ್ಥೆಗಳು, ಎಲ್ಲ ಸಮುದಾಯದವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದರು. ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ನಮ್ಮ ಸರ್ಕಾರ ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧಿ ಅವರ ತತ್ವಾದರ್ಶಗಳ ಮೇಲೆ ನಡೆಯುವಂಥ ಸರ್ಕಾರ, ಅವರಿಂದ ಪ್ರೇರಣೆ ಪಡೆದು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಅವರ ಪ್ರಸ್ತಾವನೆಯನ್ನು ಮನ್ನಣೆ ಮಾಡಿ ಇವತ್ತು ಯಾರೂ ಮಾಡದೇ ಇರುವಂಥ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ಘೋಷಣೆ ಮಾಡಿದ್ದಾರೆ, ಕಾಯ್ದೆ ಮಾಡಿದ್ದಾರೆ. ಇವತ್ತದು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಇವತ್ತಿದು ಬರೀ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಇಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. बसवण्णा जी के बारे में कितना बोले तो भी कम है. अच्छाई आज मैं समझता हूँ कलयुग है, अच्छाई को बहुत ही कम तरीके से तोला और मापा जाता है. अगर बसवण्णा जी के वचन चाहे देश हो दुनिया हो, अगर वो फॉलो हो गए तो ये जितने लफड़े हो रहे हो होते नहीं. सभी में इतना प्रेम, एक विश्वास, कोई जात पात का झगड़ा नहीं, अमीर गरीब का झगड़ा नहीं. तो अच्छाई को आने के लिए बहुत ही मुश्किल लगता है. ಇಂದು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಕಿಡಿಕಾರಿದ್ದು, ಬೀದರ್ ಟು ಬೆಂಗಳೂರು ವಿಮಾನ ಸೇವೆ ಬಂದ್ ಆಗಿರುವುದಕ್ಕೆ ಕುರಿತು ಕೇಂದ್ರ ಸಚಿವರಾಗಿ ಒಂದು ಮಾತಾಡಲಿಲ್ಲ. ಆದ್ರೆ ನಾನು ವಿಮಾನ ಸೇವೆ ಆರಂಭಿಸಬೇಕು ಅಂತ MB ಪಾಟೀಲ್ ಅವರಿಗೆ ಸಭೆ ಕರೆಯಲು ಹೇಳಿದ್ದೇನೆ. ಸೆಪರೇಟ್ ಕಾಲೇಜು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಬೇಕಾದ ಹುದ್ದೆಗೆ ಸೀತಾರಾಮನ್ ಅನುಮೋದನೆ ಕೊಟ್ಟಿಲ್ಲ.
ತರಬೇತಿ ಕೊಡ್ತೀವಿ ಅಂತ ಒಂದು ರೂಮ್ ತಗೊಂಡು ಖೂಬಾ ನಾಟಕ ಮಾಡಿದ್ದಾರೆ. ಕರ್ನಾಟಕಕ್ಕೆ ಜಿಎಸ್ಟಿ ಬರ ಪರಿಹಾರದಲ್ಲಿ ಮೋಸ ಆಗಿದೆ. ಅದರ ಕುರಿತಾಗಿ ಲೋಕಸಭೆಯಲ್ಲಿ ಒಮ್ಮೆಯಾದ್ರೂ ಧ್ವನಿ ಎತ್ತಿದ್ದೀರಾ ಎಂದು ಕೇಂದ್ರ ಸಚಿವ ಖೂಬಾಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಕರ್ನಾಟಕದ ಹಲವು ನೀರಾವರಿ ಯೋಜನೆಗಳು ನೆನೆಗುದ್ದಿಗೆ ಬಿದ್ದಿವೆ. ಅವುಗಳ ಕುರಿತು ಒಮ್ಮೆಯೂ ಮಾತನಾಡಿಲ್ಲ. ಮೋದಿ ಅವರ ಎದುರು ನಿಲ್ಲುವ ತಾಕಿತ್ತು ಖೂಬಾ ಅವರಿಗಿದೆಯಾ? 15ನೇ ಹಣಕಾಸು ಯೋಜನೆಯಲ್ಲಿ ಕರ್ನಾಟಕಕ್ಕೆ ಬರಬೇಕಾದ ಹಣ ಬಂದಿಲ್ಲ. ರಾಜ್ಯಕ್ಕೆ ಬರಬೇಕಾದ ಪರ್ಸೆಂಟೇಜ್ ಕಡಿಮೆ ಮಾಡಿದಾಗ ಸಂಸದರು ಮಾತಾಡಿದ್ರ? ಬಿಜೆಪಿಯವರು ಒಂದಾದ್ರೂ ಹೇಳಿರೋ ಭರವಸೆ ಈಡೇರಿಸಿದ್ರ? ಆದ್ರೆ ಕಾಂಗ್ರೆಸ್ನವರು ತಮ್ಮ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ. ಕಾಂಗ್ರೆಸ್ ಬಗ್ಗೆ ಮಾತಾಡಲು ಬಿಜೆಪಿಯವರಿಗೆ ನೈತಿಕತೆ ಇಲ್ಲ. ನಿಮ್ಮವರೇ ನಿಮಗೆ ಚೀತು ಅಂತಿದ್ದಾರೆ ಎಂದು ಕೇಂದ್ರ ಸಚಿವರ ವಿರುದ್ಧ ಕಿಡಿಕಾರಿದ್ರು. ಆಯಿತು, ಈಗ ನೋಡಿ, ಕೇಂದ್ರ ಸಚಿವ ಖೂಬಾರವರು ಸುಳ್ಳು ಹೇಳುವುದರಲ್ಲಿ 10 ವರ್ಷ ಕಳೆದಿದ್ದಾರೆ. ಇವತ್ತು ನಾನು ಹಿಂದೆ ಉಸ್ತುವಾರಿ ಸಚಿವನಾಗಿದ್ದಾಗ ಎಲ್ಲ ರೀತಿಯ ರಾಜ್ಯ ಸರ್ಕಾರದ ಸಹಕಾರ ಮಾಡಿ ಇವತ್ತು ಏನು ನಮ್ಮ ವಿಮಾನಯಾನ ಪ್ರಾರಂಭ ಮಾಡಿದ್ದೇವೆ. ಇದು ಇವತ್ತು ನಾನು MB ಪಾಟೀಲರಿಗೆ ಹೇಳಿ ಸಭೆ ಕರೀಲಿಕ್ಕೆ ಹೇಳಿದ್ದೇನೆ. ಇದನ್ನು ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ಕೇಂದ್ರದಲ್ಲಿ ಸಚಿವರಾಗಿ ಇವತ್ತು ವಿಮಾನ ಹಾರಾಟ ಸ್ಥಗಿತ ಆಯಿತು ಬೀದರ್ದು. ಏನು ಸಾಧನೆ ಮಾಡಿದ್ರಪ್ಪ? ನಿಮ್ಗೇನು ನೈತಿಕತೆ ಇದೆ? ಸಿಪೆಟ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ನಿಮಗೆ ಹುದ್ದೆ ಬೇಕಾಗಿದ್ದು ಅನುಮೋದನೆ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮನ್. ಈಗೇನದು ತರಬೇತಿ ಕೊಡ್ತೀವಿ ಅಂತೇಳಿ ನಾಟಕ ಮಾಡಿ ಒಂದು ರೂಮ್ ತೊಗೊಂಡು ಪ್ರಾರಂಭ ಮಾಡಿ ಅದರಲ್ಲಿನೂ ಮೋಸ. ಕರ್ನಾಟಕ ರಾಜ್ಯಕ್ಕೆ GSTಯಲ್ಲಿ ಮೋಸ ಆಯಿತು. ನೀವು ಬಾಯಿ ತೆರೆದ್ರಾ? ನಿಂತಿರಾ? ಕರ್ನಾಟಕ ರಾಜ್ಯಕ್ಕೆ ಬರದಲ್ಲಿ ಮೋಸ ಆಯಿತು. ಬರ ಪರಿಹಾರ ಒಂದು ನಯಾ ಪೈಸೆ ಬಿಡುಗಡೆ ಆಗಿಲ್ಲ. ನೀವೆಂದಾದರೂ ಲೋಕಸಭೆಯಲ್ಲಿ ವಿಷಯ ಎತ್ತಿದ್ದೀರಾ? ಕರ್ನಾಟಕ ರಾಜ್ಯದ ಏನೊಂದು ಯೋಜನೆಗಳಿದ್ದು ನೀರಾವರಿ ಯೋಜನೆಗಳು, ಆ ನೀರಾವರಿ ಯೋಜನೆಗಳು ಮಂಜೂರಾತಿ ಸಿಕ್ಕಿಲ್ಲ. ವರ್ಷಾಂಚರಿ ನೆನಗುದಿಗೆ ಬಿದ್ದಿದ್ದಾವೆ. ನೀವೇನಾದರೂ ಬಾಯಿ ಪಟಿಕ್ ಅಂತೇಳಿ ಏನಾದರೂ ತೆಗೆದಿದ್ದೀರಾ? ಮೋದಿಯವ್ರು ಎದುರು ನಿಲ್ಲುವಂಥ ತಾಕತ್ತು ನಿಮಗಿದೆಯಾ? 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನ ಇವತ್ತು ಕಡಿತ ಆಯಿತು. 4.71% ಏನಿತ್ತು ಅದರಿಂದ 3.64%ಗೆ ತಂದರು ಅವರು. ಇವತ್ತು ಏನೇನೋ ಮಾನದಂಡ ಹಾಕಿ ಅವಾಗೆಲ್ಲ ಹೋಗಿತ್ತು ನಿಮಗೆ? ಈ ರಾಜ್ಯದ ಜನ ನಿಮಗೆ ಬೆಂಬಲ ಕೊಟ್ಟಿಲ್ಲ. ಜನರಿಂದ ನೀವು ಸಂಸದರಾಗಿಲ್ಲ. ಏನು ಮಾಡಿದಿರಿ? ಎಷ್ಟು ಕ್ಷುಲ್ಲಕ ನೋಡಿ. ಇದ್ದಂಥ ಕಾರ್ಖಾನೆ ಬೀದರ್ ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಿದ್ರಿ. ಅದಕ್ಕೆ ಪುನಶ್ಚೇತನ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಇವತ್ತು 500 ಕೋಟಿ ರೂಪಾಯಿ ನಷ್ಟ ಮಾಡಿದ್ರಿ. ಇವತ್ತು ಮಾಡಿ ಹೇಳಿದ್ದು ಒಂದೂ ಕೆಲಸ ಮಾಡಿಲ್ಲ. ನಾವು ನುಡಿದಂತೆ ನಡೀತಾ ಇದ್ದೇವೆ. ಕೊಟ್ಟ ಭರವಸೆ ಈಡೇರಿಸ್ತಾ ಇದ್ದೇವೆ. ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಮತ್ತೇನು ಬೇಕು? ನಿಮಗೇನು ನೈತಿಕತೆ ಇದೆ? ನಿಮ್ಮವರೇ ನಿಮಗೆ ಚೀತು ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ನವರು ಗಲ್ಲ ಹುಟ್ಟಾಕ್ತಿದ್ದಾರೆ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪದ ವಿಚಾರವಾಗಿ ಇಂದು ಬೀದರ್ನಲ್ಲಿ ರಾಜ್ಯ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ರಿಯಾಕ್ಟ್ ಮಾಡಿದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಗಲಭೆ ಯಾರು ಸೃಷ್ಟಿ ಮಾಡ್ತಿದ್ದಾರೆ, ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರೇ ಉತ್ತರ ಕೊಡಬೇಕು. ಜಾತಿಗಳಲ್ಲಿ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ದಂಗೆಗಳನ್ನ ಯಾರು ನಡೆಸ್ತಾ ಇದ್ದಾರೆ, ಇದಕ್ಕೆಲ್ಲ ಜೋಶಿ ಉತ್ತರ ಕೊಡಲಿ ನೋಡೋಣ. ಅವರೇ ಅಪರಾಧ ಮಾಡೋರು, ಅವರೇ ಬೊಬ್ಬೆ ಹೊಡೆಯುವರು, ಮತ್ತೆ ಅವರೇ ಕ್ರಮ ತೆಗೆದುಕೊಳ್ಳಿ ಒತ್ತಾಯ ಮಾಡೋರು. ಜನ ಎಲ್ಲವನ್ನು ನೋಡ್ತಾ ಇದ್ದಾರೆ, ಎಲ್ಲವೂ ಜನರಿಗೆ ಗೊತ್ತಾಗುತ್ತೆ ಎಂದು ಜೋಶಿ ಮಾತಿಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕೊಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಗಲಭೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ಜಾತಿಗಳಲ್ಲಿ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ಇವತ್ತು ದಂಗೆಗಳು ಯಾರು ಮಾಡಿಸ್ತಾ ಇದ್ದಾರೆ, ಉತ್ತರ ಕೊಡಲಿ ಅವರು. ಅವರೇ ಅಪರಾಧ ಮಾಡೋರು, ಅವರೇ ಬೊಬ್ಬೆ ಹೊಡೆಯೋರು, ಮತ್ತು ಅವರೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳೋರು. ಇದು ಏನಾಗ್ತದೆ ಜನ ಗೊತ್ತಾಗಲ್ವಾ? ಜನರಿಗೆ ಅರ್ಥ ಆಗ್ತದೆ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಘೋಷಣೆ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮದವರಿಗೆ ರಿಯಾಕ್ಟ್ ಮಾಡಿದ ಸಚಿವ ಈಶ್ವರ್ ಖಂಡ್ರೆ, ನಾವೇನು ರಾಜಕೀಯಕ್ಕಾಗಿ ಘೋಷಣೆ ಮಾಡಿಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವಾದರ್ಶಗಳ ಮೇಲೆ ಹಲವು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಜನ ನಮ್ಮನ್ನ ನಂಬಿದ್ದಾರೆ, ಒಳ್ಳೆ ಆಡಳಿತ ನೀಡ್ತೇವೆ. ಜನರಿಗೆ ಭಯ ಮೂಡಿಸುವ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ರಾಮ ಎಲ್ಲರಿಗೂ ಆದರ್ಶ, ಎಲ್ಲರಿಗೂ ಉತ್ತಮ ಆಡಳಿತ ನೀಡಬೇಕು ಅನ್ನೋದು ರಾಮರಾಜ್ಯದ ಉದ್ದೇಶ. ಧರ್ಮದ ನಡುವೆ ದ್ವೇಷ ಹುಟ್ಟಿಸೋದು ದ್ವೇಷ. ರಾಜ್ಯ ಬಗಲಲ್ಲಿ ಬಡಿಗೆ ಹಿಡಿದುಕೊಂಡು ಜೈ ಶ್ರೀರಾಮ್ ಘೋಷಣೆ ಕೂಗದು ಸರಿಯಿಲ್ಲ ಎಂದು ಬಿಜೆಪಿ ವಿರುದ್ಧ ಕಿಡಿಕಾರಿದರು.
ನೋಡಿ, ನಾವೇನು ಚುನಾವಣೆಗಾಗಿ ಮಾನ್ಯ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿಲ್ಲ. ನಾವು ತತ್ವಾದರ್ಶ ಮೇಲೆ ನಡೀತೀವಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ಉತ್ತಮ ಸಮಾಜ ಇರಬೇಕು, ಸಾಮರಸ್ಯ ಇರಬೇಕು ಅಂತೇಳಿ, ಸಹೋದರತ್ವ ಸಹಬಾಳ್ವೆ ತಳದ ಮೇಲೆ ಭವ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ನಮ್ಮ ಕನಸು. ಅದನ್ನು ಪೂರ್ತಿ ಮಾಡಲಿಕ್ಕೆ ಮಾಡಿದ್ದೇವೆ. ಜನ ಅದಕ್ಕೆ ನಮಗೆ ನಂಬ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ನೋಡಿ, ಸಾವಿರಾರು ದೇವಾಲಯಗಳು ನಾವು ಕೊಟ್ಟಿದ್ದೇವೆ, 1-2 ಅಲ್ಲ. ನನ್ನ ಕ್ಷೇತ್ರದಲ್ಲಿ 200 ದೇವಾಲಯ ನಾನು ಕಟ್ಟಿದ್ದೇನೆ. ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡಿದ್ದೇನಾ? ದುರುಪಯೋಗ ಮಾಡ್ಕೊಂಡಿದ್ದೇನಾ? ಚುನಾವಣೆ ವಿಷಯ ಮಾಡಿದ್ದೇನಾ? ಹೇಳಿ, ಜನ ಹೇಳಿ. ನೀವು ಬನ್ನಿ, ನನ್ನ ಕ್ಷೇತ್ರದಲ್ಲಿ ಎಷ್ಟು ದೇವಾಲಯ ಕಟ್ಟಿದ್ದೀನಿ ತೋರಿಸ್ತೇನೆ. ಏನದು? ಇವತ್ತು ರಾಮ ಎಲ್ಲರಿಗೆ ಆದರ್ಶ. ರಾಮ ಅಂದರೆ ಸತ್ಯ, ನ್ಯಾಯ, ನೀತಿ, ಉತ್ತಮವಾದಂಥ ಎಲ್ಲರನ್ನೂ ಒಳಗೊಂಡಂಥ ಒಂದು ಆಡಳಿತ ಕೊಡಬೇಕು, ರಾಮರಾಜ್ಯ ಅಂತ ಇರ್ತದೆ. ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂಥದ್ದು ರಾಮರಾಜ್ಯ ಅಲ್ಲ, ಅದು ದ್ವೇಷ ರಾಜ್ಯ. ಬಗಲಲ್ಲಿ ಬಡಿಗೆ ಹಿಡ್ಕೊಂಡು ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದರೆ, ಯಾವುದೇ ಘೋಷಣೆ ಮಾಡ್ತೀವಿ ಪವಿತ್ರವಾದಂಥದ್ದು ಅಂತ ಹೇಳಿದರೆ ಅದ್ರ ಬಗ್ಗೆ ಜನರಿಗೆ ಒಂದು ವಿಶ್ವಾಸ ಮೂಡಬೇಕು, ಜನರಿಗೆ ಭಯ ಮೂಡಿಸುವಂಥ ಕೆಲಸ BJP ಮಾಡ್ತಾ ಇದೆ. ರೈತರ ಸಂಘಟನೆಗಳ ದೆಹಲಿ ಚಲೋ ಮೆರವಣಿಗೆಯನ್ನು ತಡೆಯಲು ಪ್ರಭುತ್ವ ಅಧಿಕಾರದ ವಿಪರೀತ ದುರ್ಬಳಕೆ ಮಾಡಿಕೊಂಡು ರೈತರ ಮೇಲೆ ಮೋದಿ ಸರ್ಕಾರದ ನಡೆಸಿರುವ ಲಾಠಿ ಪ್ರಹಾರ, ರಬ್ಬರ್ ಬುಲೆಟ್, ಅಶ್ರುವಾಯು ಸಿಡಿತ ಮತ್ತು ಸಾಮೂಹಿಕ ಬಂಧನವನ್ನು ಎಸ್ಕೆಎಂ ತೀವ್ರವಾಗಿ ಖಂಡಿಸುತ್ತದೆ. ರೈತರ ಮೇಲೆ ಅಶ್ರುವಾಯು ಶೆಲ್ಗಳನ್ನು ಎಸೆಯಲು ಡ್ರೋನ್ಗಳನ್ನು ಬಳಸಿರುವುದು ಅತ್ಯಂತ ಆಘಾತಕಾರಿಯಾಗಿದೆ. ಪಂಜಾಬ್ ರೈತರ ಮೇಲೆ ನಡೆಸಿರುವ ಈ ಪೈಶಾಚಿಕ ದೌರ್ಜನ್ಯವನ್ನು ಖಂಡಿಸಿ ದೇಶಾದ್ಯಂತ ತೀವ್ರವಾಗಿ ಪ್ರತಿಭಟಿಸಲು ಮತ್ತು ಗ್ರಾಮೀಣ ಬಂದ್ ಮತ್ತು ಕೈಗಾರಿಕಾ ವಲಯಗಳ ಮುಷ್ಕರವನ್ನು ಹೆಚ್ಚು ಬೃಹತ್, ವ್ಯಾಪಕ ಮತ್ತು ಯಶಸ್ವಿಯಾಗಿ ನಡೆಸಲು ತನ್ನ ಎಲ್ಲಾ ಸಹಭಾಗಿ ಸಂಘಟನೆಗಳಿಗೆ ಮತ್ತು ಅದರ ಎಲ್ಲಾ ಘಟಕಗಳಿಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ಕರೆ ನೀಡಿದೆ. ರೈತರ ಶಾಂತಿಯುತ ಹೋರಾಟದ ಮೇಲೆ ದಾಳಿ ಮಾಡಲು ಪೊಲೀಸರು ಮತ್ತು ಸಶಸ್ತ್ರ ಭದ್ರತಾ ಪಡೆಗಳನ್ನು ಛೂ ಬಿಟ್ಟಿರುವುದು ಮೋದಿ ಸರ್ಕಾರವು ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ ಎಂಬುದನ್ನು ತೋರಿಸುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಪ್ರತಿಯೊಂದು ವರ್ಗದ ಜನರ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವ ಮತ್ತು ಅವರ ಜೀವನೋಪಾಯವನ್ನು ರಕ್ಷಿಸುವ ನಿರ್ದಿಷ್ಟ ಬೇಡಿಕೆಗಳನ್ನು ಪರಿಹರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ತಮ್ಮ ಜ್ವಲಂತ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟಿಸಲೇಬೇಕಾದ ಅನಿವಾರ್ಯತೆಗೆ ಒಳಗಾದ ಜನರು ಸರ್ಕಾರದ ಅಥವಾ ದೇಶದ ಶತ್ರುಗಳಂತೆ ಪರಿಗಣಿಸುವುದು ಸರಿಯಲ್ಲ ಎಂದು ಮೋದಿ ಸರ್ಕಾರಕ್ಕೆ ಎಸ್ಕೆಎಂ ಎಚ್ಚರಿಸಿದೆ. ರೈತರ ಪ್ರಮುಖ ಬೇಡಿಕೆಯಾದ ಉತ್ಪಾದನಾ ವೆಚ್ಚಕ್ಕೆ 50% ಸೇರಿಸಿದ ಶಾಸನಬದ್ಧ ಕನಿಷ್ಠ ಬೆಂಬಲ ಬೆಲೆ ಒದಗಿಸುವುದು 2014ರ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಜೆಪಿ ಮತ್ತು ಈಗಿನ ಪ್ರಧಾನಿ ನೀಡಿದ ಭರವಸೆಯಾಗಿತ್ತು. ಇದಾಗಿ 10 ವರ್ಷಗಳು ಕಳೆದರೂ ಈ ಭರವಸೆ ಜಾರಿಗೆ ಬಂದಿಲ್ಲ. ದೆಹಲಿ ಚಲೋ ಪ್ರತಿಭಟನೆಯನ್ನು ನಡೆಸುವ ರೈತರ ಹಕ್ಕನ್ನು ರಕ್ಷಿಸಬೇಕು. ಕೂಡಲೇ ರೈತರ ಪ್ರತಿಭಟನೆ ಹತ್ತಿಕ್ಕಲು ಜಮೆ ಮಾಡಿರುವ ಎಲ್ಲಾ ಪಡೆಗಳನ್ನು ವಾಪಸ್ಸು ಕರೆಸಿಕೊಳ್ಳಬೇಕು ಮತ್ತು ರೈತರ ಹಾಗೂ ಕಾರ್ಮಿಕರ ಹೋರಾಟವನ್ನು ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಬೇಕು ಎಂದು ಪ್ರಧಾನಿಗೆ ಪತ್ರದ ಮೂಲಕ ಸಂಯುಕ್ತ ಕಿಸಾನ್ ಮೋರ್ಚಾ ಆಗ್ರಹಿಸಿದೆ. ಸಾಲ ಮನ್ನಾಕ್ಕಾಗಿ MSP ಬೆಂಬಲ ಬೆಲೆ ಕಾನೂನು ಜಾರಿಗಾಗಿ ರೈತರು ಪ್ರಜಾಪ್ರಭುತ್ವದ ಹಕ್ಕನ್ನು ಕೇಳಕ್ಕೆ ಡೆಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ, ರೈತರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಅನ್ಕರ ಅಶ್ರುವಾಯುವನ್ನು ಸಿಡಿಸ್ತಕ್ಕಂಥದ್ದು, ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು, ರೋಡ್ಗಳನ್ನು ಬಂದ್ ಮಾಡ್ತಕ್ಕಂಥದ್ದು, ರೋಡ್ಗಳನ್ನು ಗಾಡಿ ಕಟ್ತಕ್ಕಂಥದ್ದು, ರೋಡಿನ ಮೇಲೆ ಮುಳ್ಳಿನ ತಂತಿಗಳನ್ನು ಮಳಿಗಳನ್ನು ಹೊಡೆದು
ಟ್ರ್ಯಾಕ್ಟರ್ಗಳನ್ನು ರೈತರ ಟ್ರ್ಯಾಕ್ಟರ್ಗಳನ್ನು ಬಿಡಲಾರ್ದಂಗ, ಡೆಲ್ಲಿ ಒಳಗಡೆ ರೈತರನ್ನು ಬರಲಾರ್ದಂಗ, ರೈತ ವಿರೋಧಿ ಧೋರಣೆಯನ್ನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಮೋದಿ ಮತ್ತು ಶಾ ಸರ್ಕಾರದ ನೀತಿಯನ್ನು ಖಂಡಿಸ್ತೀವಿ. MSP ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು, ಖಾಸಗೀಕರಣ ಮಾಡಬಾರ್ದು, ದೇಶದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥದ್ದನ್ನು ತಡೆಗಟ್ಟಬೇಕು. ಇವತ್ತು ಸ್ಕೀಮ್ ವರ್ಕರ್ಗಳನ್ನು ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಅಂತೇಳಿ ದೇಶ ತುಂಬೆಲ್ಲ ಇವತ್ತು ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಅದರ ಭಾಗವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಹಾಗಾಗಿರೋದ್ರಿಂದ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸ್ತೀವಿ. ರೈತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು, ರೈತ ಮತ್ತು ಕಾರ್ಮಿಕರ ನೆರವಿಗೆ ಕೇಂದ್ರ ಸರ್ಕಾರ ಬರಬೇಕು. ಲಾಠಿ ಚಾರ್ಜನ್ನು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಹೆಂಡತಿಯಿಂದಲೇ ಅನೈತಿಕ ಸಂಬಂಧ ಹಿನ್ನೆಲೆಯ ಕಾರಣದಿಂದ ಕೌಟುಂಬಿಕ ಕಲಹ ನೊಂದ ಕುಟುಂಬಸ್ಥರಿಂದ ದೂರು ಸ್ವೀಕರಿಸದೆ ವ್ರತ ಅಲೆದಾಡಿಸಿದ್ದ ಹೊಸಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಹಾಗೂ ಸಿಬ್ಬಂದಿ ನೊಂದ ಕುಟುಂಬ ಸದಸ್ಯರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ, ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು, ಮೂವರ ಸ್ಥಿತಿ ಗಂಭೀರ. ಒಂದೇ ಕುಟುಂಬದ ಸದಸ್ಯರಾದ ಮಾರಪ್ಪ 38, ರಮೇಶ್ 18, ಚಂದನ್ 16 ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿ ಸಿದ್ಧರಾಗಿದ್ದಾರೆ. ಮೂವರು ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ಮಾರಪ್ಪನ ಸ್ಥಿತಿ ಗಂಭೀರ. ಮುಗಿಲು ಮುಟ್ಟಿದ ಸಂಬಂಧಿಗಳ ಆಕ್ರೋಶ. ಏನಾಗಿತ್ತಪ್ಪ ಇಲ್ಲಿ ಆಸ್ಪತ್ರೆಗೆ? ನಾವು ಸಂತೋಷ್ ಕುಮಾರ್ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಸೇನಾ ಜಿಲ್ಲಾಧ್ಯಕ್ಷರು ಕೂಡ್ಲಿಗಿ ವಿಜಯನಗರ ಜಿಲ್ಲೆದು. ನಾವು ಇಲ್ಲಿ ನಮಗೆ ಫೋನ್ ಮಾಡಿದಾಗ ನಮ್ಮ ಸಮುದಾಯದವ್ರು ನನಗೆ ಫೋನ್ ಮಾಡಿ ಕರೆದ್ರು, ಅಣ್ಣ ಹಿಂಗಾಗಿದೆ ಅಂತ. ಈ ವಿಚಾರವಾಗಿ ನಿನ್ನೆ ನನ್ನ ಹತ್ರ ಬಂದಿದ್ದರು. ಬಂದಾಗ ನಾನು ಏನಂದ್ರೆ ಗಂಡ ಹೆಂಡತಿ ವಿಚಾರ ಅಂತಂದೇಳಿ ನಮ್ಮ ಹತ್ರ ಬಂದಾಗ ನಾವು ಪೊಲೀಸ್ ಇಲಾಖೆಗೆ ಹೋಗಿದ್ವಿ, ನಮ್ಮ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತ ಹೇಳಿದಂತೆ. ಸರಿ ಬಿಡ ಅಂತ ನಾನು ಸಬ್ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡಿದಾಗ, ಇಲ್ಲ ರೀ ಅದು ಗಂಡ ಹೆಂಡತಿ ವಿಷಯ, ಅದು ನಾವು ಏನು ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ, ಅದಕ್ಕೆ ಅದನ್ನು ನಾವು ಲೀಗಲ್ ನೋಟಿಸ್ ಆಗಿ 497, 498 ನೀವು ಮಾಡಿ ಒಂದು ಲೀಗಲ್ ನೋಟಿಸ್ ಕಳಿಸಿ ಅಂತ ಹೇಳಿದರು. ಅದನ್ನು ನಾನು ಅವರಿಗೆ ಹೇಳ್ಬಿಟ್ಟು ತಿಳುವಳಿಕೆ ಕೇಳಿದೆ, ಏನಂದರೆ ಈ ಥರ ಇದು ಗಂಡ ಹೆಂಡತಿ ಮ್ಯಾಟ್ರ್ ಆಗಿರೋದ್ರಿಂದ ಅಂತ ಕೇಳಿದಾಗ ಅವನೇನಂತ, ಇಲ್ಲಣ್ಣ ನಾವು ಗಂಡ ಹೆಂಡತಿ ಹೊಡೆದಾಡಿದ್ದಾದರೆ ನಾವು ಇದು ಸರಿ ಹೋಗಿದ್ದೆ, ಇದು ಅನೈತಿಕ ಸಂಬಂಧ. ಸೊ ನನ್ನ ಹೆಂಡತಿ ಬೇರೆಯವ್ರ ಜೊತೆಗೆ ಪಬ್ಲಿಕ್ಕಾಗಿ ನನ್ನ ಫೋನಲ್ಲೇ ತಗೊಂಡು ವಿಡಿಯೋ ಕಾಲ್ ಮಾಡಿ ಸೆಕ್ಸ್ ಚಾಟ್ಗಳೆಲ್ಲ ಮಾಡಿ ಎಲ್ಲ ರೀತಿಯಲ್ಲಿ ನನಗೆ ಇದು ಮಾಡಿ, ಆಮೇಲೆ ನಮ್ಮನ್ನು ಕೊಲೆ ಮಾಡೋಕ್ಕೆ ಸತಿಗೆ ಅವರು ಎಲ್ಲ ಮಾತಾಡಿ ಅಂಬೇಡ್ಕರ್ ಸರ್ಕಲಲ್ಲಿ ನಮ್ಮ ಕಡ್ದಾಗ್ತೀವಿ ಹಿಂಗೆಲ್ಲ ನನ್ನ ಹೆಂಡತಿ ಮತ್ತು ಅಕ್ರಮ ಸಂಬಂಧ ಇಟ್ಕೊಂತ ಗೋವಿಂದಗಿರಿ ತಾಂಡದ ಬೆಂಕಿ ನಾಯಕ್ ಅಂತ ಅಲಿಯಾಸ್, ಅವನ ಹೆಸರು ಹೇಳಿದ್ರು, ಅವನಿಗೆ ಗೊತ್ತಿದೆ, ಬೆಂಕಿ ನಾಯಕ್ ಅಂತ ಹೇಳಿದರು. ಅವನು ಈ ಥರ ಎಲ್ಲ ಮಾತಾಡಿ ನಮ್ಗೆ ಪ್ರಾಣ ಭಯ ಇದೆ ಹಂಗೆ ಅಂದಾಗ ನಾವೇನು ಮಾಡಿದ್ವಿ, ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದಾಗ ಸಬ್ ಇನ್ಸ್ಪೆಕ್ಟರ್ ಒಂದು ಹೇಳಿದ್ರು, ಇಲ್ಲ ರೀ ಒಂದು ಲೀಗಲ್ ನೋಟಿಸ್ ಆಗಿ ಕಳಿಸಿ ಏನಿದೆ ಅದು ಕಾನೂನು ಮಾತ್ರ ಯಾಕಂದ್ರೆ ನಮ್ಗೆ ಕೊಡೋದಿಲ್ಲ ಅಂತ ಹೇಳಿದಕ್ಕೆ, ಆಯ್ತು ಬಿಡಿ ಸರ್ ಅಂತೇಳಿ ನಾವು ಫೋನ್ ಕಟ್ ಮಾಡಿ ಅವ್ರಿಗೆ ಕರ್ಕೊಂಡು ಮತ್ತು ನಾವು DSP ಸಾಹೇಬ್ರಿಗೆ ಭೇಟಿ ಆಗೋಣ ಅಂತ ಹೋದ್ವಿ. ಅವ್ರ ಸಾಹೇಬರು ನಿನ್ನೆ ಇರೋದಿಲ್ಲ, ಅದ್ರ ಮುಂದಾಗಿ ಬಂದಿದ್ದು. ಆ ವಿಷಯವಾಗಿ ನಾನು ಅವ್ರಿಗೆ ಹೇಳಿ ಊರಿಗೆ ಕಳಿಸ್ಕೊಟ್ಟಿದ್ದೆ, ನೋಡಿ ನಾಳೆ ಬಂದುಬಿಟ್ರಿ, ನಾಳೆ ಅದೇನು DSP ಸಾಹೇಬ್ರ ಕುಂತು ಅದನ್ನು ಕ್ಲಿಯರಾಗಿ ಮಾತಾಡಿ ಅದೇನಂಬುದು ಮಾತಾಡೋಣ ಅಂತ ಹೇಳಿ ಕಳಿಸಿದ್ರು. ಸೊ ಹೇಳಿ ಕಳಿಸಿ ಅವ್ರಿಗೆಲ್ಲ ಹೇಳಿದ್ಮೇಲೆ ನಾನು ನಮ್ಮ ಕೆಲಸದಿಂದ ಕಳಿಸಿದ್ವಿ. ಇವತ್ತು ಸುಮಾರು 1 ಗಂಟೆ 1:15 ಸಮಯ ಆಯ್ತು, ನನಗೆ ಫೋನ್ ಮಾಡಿ, ಅಣ್ಣ ಈಗ ಇಲ್ಲೇ ಇದ್ದೀರಾ? ಯಾಕಪ್ಪ ರಮೇಶ್ ಅನ್ನೋ ಹುಡುಗ ರಾಮದುರ್ಗ ಅವ್ನು ಫೋನ್ ಮಾಡಿದ, ಅಣ್ಣ ಅಂದ್ರೆ ಏನಪ್ಪ ಅಂತ. ಇಲ್ಲ ಅಣ್ಣ ಈ ಥರ ಹಿಂಗೆಲ್ಲ ಆಗ್ತಾಯಿದೆ, ನಮ್ಮ ಮಾವ ಪಾಜನ್ ತೊಗೊಂಡ್ಬಿಟ್ಟಿದ್ದಾನೆ. ಅಯ್ಯೋ ನಿನ್ನೆ ಹೇಳಿ ಕಳಿಸಿದ್ನಲ್ಲ, ಹೇಗೆ ಆಗ್ತು ಒಂದು ಹಂಗೆ ಹಿಂಗೆ ಅಂತ. ಇಲ್ಲ ಫಸ್ಟ್ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಬರ್ತೀನಿ ಅಂತಂದಾಗ, ಇಲ್ಲ ಅಣ್ಣ ಅಲ್ಲೆಲ್ಲ ಆ್ಯಂಬುಲೆನ್ಸಲ್ಲಿ ಬರ್ತಾ ಇದ್ದಾರೆ. ಸರಿ ಬಾ ನಾನು ಬರ್ತೀನಿ ಅಂತೇಳಿ ನಾನು ಕೊಟ್ಟರಿಂದ ಸೀದಾ ಕೂಡ್ಲಿಗೆ ಸಾರ್ವಜನಿಕ ಆಸ್ಪತ್ರೆಗೆ ಬಂದ ನೋಡಿದಾಗ ಅವರು ಅದೇನು ನಿನ್ನೆ ಮನಸ್ಸು ಏನು ಹೊಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ, ಪಾಪ ಭಾಳ ಅದನ್ನು ನೋಡಿಬಿಟ್ರೆ ಎಂಥ ಗಡುಮಗಳ ಅನಿಸಿದ್ರು ಅಂಥ. ಯಾಕಂದರೆ ಒಬ್ಬ ಗಂಡಸು ತನ್ನ ಏಂತಿದೆ ಪಬ್ಲಿಕ್ಕಾಗಿ ಹಾಕಿ ವಿಡಿಯೋ ಮಾಡಿ ಸೆಕ್ಸ್ ಎಲ್ಲ ಮಾಡಿ ಕಳಿಸಿದಾಗ ಗಂಡು ಮಗ ಏನು ಮಾಡ್ತಾನೆ. ಆಮೇಲೆ ಆ ಮಕ್ಕಳು ಅವ್ರಿಗೆ ಕೇಳಿದ್ರು, ನಿನ್ನೆ ನನಗೊಂದು ಪ್ರಶ್ನೆ ಕೇಳಿದ್ರು, ಅವ್ರು ನಿಜವಾಗ್ಲೂ ಭಾಳ ನಮ್ಗೆ ಕಣ್ಣೀರು ಬರ್ತೈತಿ. ಏನಂದರೆ, ಅಣ್ಣ ನಮ್ಮ ಅಕ್ಕ ಮದುವೆಯಾಗಿ ಹೋಗಿದ್ದಾರೆ, 2 ಮಕ್ಕಳು, 4 ಮಂದಿ ಮಕ್ಕಳು. ನಮ್ಮ ಅಕ್ಕ ಮದುವೆಯಾಗಿ ಹೋಗಿದ್ದಾರೆ 2. ಈಗ ನಾನು ನಮ್ಮ ತಂಗಿ ಮದುವೆ ಆಗಿದ್ದೀನಿ, ನನ್ನ ಮದುವೆ ವಯಸ್ಸಿಗೆ ಬಂದಿದೆ. ಈಗ ನಮ್ಮ ತಂಗಿಗೆ ನಾಳೆ ಮಿಂಜಲ್ಲೇ ಮದುವೆ ಆಗಿ ಬಂದರೆ ಅಂದರೆ ನಿಮ್ಮಮ್ಮ ಇಂಥವಳು, ಇಂಥವ್ರ ಮನೆಯವರು ಅಂತೇಳಿ ನಮ್ಮ ತಂಗಿನ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ, ಆಮೇಲೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ ಎಲ್ಲ ಹೇಳಿದಾಗ, ನೋಡುವ ಈ ಪ್ರಪಂಚದಾಗ ಇವೆಲ್ಲ ನಡೀತಿರ್ತವೆ, ಇವನ್ನೆಲ್ಲ ನೀನು ತಲೆ ಕೆಡ್ಸಕ್ಕೆ ಹೋಗಬೇಡ, ಅದನ್ನೆಲ್ಲ ಕೂಲಂಕುಷವಾಗಿ ಕರೆಸಿದ್ಮೇಲೆ ನಿಮ್ಮ ಅಮ್ಮನ ಕರೆಸಿದ್ಮೇಲೆ ಅದನ್ನೆಲ್ಲ ಮಾತಾಡೋಣ ಅಂತ ಹೇಳಿದೆ. ಆ ಒಂದು ಪ್ರಶ್ನೆಗೆ ನಾನು ಹೇಳಿ ಅವನಿಗೆ ಸಮಾಧಾನ ಕಳಿಸಿದೆ. ಬಟ್ ಆದರೆ ಆ ಹುಡುಗರು ಮತ್ತು ತಂದೆ ಮನಸ್ಸು ನೊಂದುಬಿಟ್ಟು ನಿಜವಾಗ್ಲೂ ಇದು ಭಾಳ ಅಮಾನವೀಯತೆವಾದಂಥ ಒಂದು ಘಟನೆ. ಈ ಥರ ಘಟನೆ ಯಾವ ಕುಟುಂಬಕ್ಕೂ ಬರಬಾರ್ದು. ಈ ಥರ ಘಟನೆಗೆ ಕಾರಣ ಆದಂಥ ಅವಳು ಯಾವಳೇ ಆಗಿರಲಿ, ಅವಳು ತಾಯಿ ಆಗಿರ್ಬೋದು ಅಥವಾ ಅವ್ನು ಯಾವನೇ ಆಗಿರಲಿ,
ಅನೈತಿಕ ಸಂಬಂಧಗಳು ಇದ್ದಾವಂತಂದು ಹೇಳ್ಬಿಟ್ಟು ಇಡೀ ಸಂಸಾರನ ಇವತ್ತು ನೋಡಿ, ಇವತ್ತು ಮೂವರು ತಾಯಿ, ಮಗಳು, ತಂದೆ, ಮಗ, ಮೂವರು ಒಂದೇ ಕುಟುಂಬದಲ್ಲಿ ಇವತ್ತು ಪಾಜನ್ ತಗೊಂಡು ತಾಯಿಗೆ ನಿರ್ಧಾರ ಮಾಡಿದ್ದಾರೆ ಅಂದರೆ ಇನ್ನು ಎಷ್ಟು ಮಟ್ಟಿಗೆ ಅವರು ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸಿರ್ಬೋದು. ಹಳ್ಳಿಗಳಿಗೆ ಏನಂತಂದರೆ ಸಣ್ಣದೊಂದು ಚೂರು ಏನೇನೋ ಒಬ್ಬ ಗಣಮಗ ಒಂದು ಕಣ್ಣೆತ್ತಿ ನೋಡೇನಂದರೆ ಆ ಏನೇನೋ ರೀತಿಯಾದಂಥ ಕಲ್ಪನೆಗಳು ಕಟ್ಕೊಂಡಾಗ ಇದು ಸುಮಾರು ದಿವಸದಿಂದ ಮತ್ತೆ ಪುನಃ ಅಯ್ಯಮ್ಮನೇ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾಳೆ ಅಂತೆ. ಕೊಟ್ಟು ಅವನ ಜೊತೆಗೆ ಯಾರೋ ಅವನು ಬೆಂಕಿ ನಾಯಕ ಅಂತ ಗೋಂದಿ ಅಂತ ಅನ್ನೋದನ್ನಲ್ಲ, ಅವನ ಜೊತೆಗೆ ಹಾಸನಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾಳಂತೆ. ಸೊ ಈ ಥರ ಆದಂಥ ಹೆಣ್ಣು ಮಕ್ಕಳಿಗೆ ಅಥವಾ ಕರ್ಕೊಂಡು ಹೋದಂತೇನಿದೆ ನಿಜವಾಗ್ಲೂ ಕಾನೂನು ಕ್ರಮದಲ್ಲಿ ಅವ್ರು ಗಲ್ ಶಿಕ್ಷಣ ಹಾಕ್ಬೇಕು, ಬೇರೆ ಯಾವ್ದು ಹಾಕ್ಬೇಕು. ಯಾಕಂದ್ರೆ 3 ಪ್ರಾಣಿಗಳು ಹೋಗ್ತದೆ, ಇವತ್ತು ಆನೆ ಹೋಗ್ತದವೆ. ಸೊ ಅಕಸ್ಮಾತ್ ಇವ್ರ ಮಕ್ಕಳು ಇವರು ಗಂಡನ ಕೊಟ್ಟು ಮನೆ ನಾಳೆ ಅವನೇ ಬಂದು ಹೇಳ್ಬೋದು ನಿಮ್ಮಮ್ಮ ಏನು ಗನವಾದಕ್ಕಿ ಅಂತ. ಇವ್ರ ಮಕ್ಕಳು ಇವ್ರು ಹೆಂಗೆ ತಲೆ ಎತ್ಕೊಂಡು ಅಡ್ಡಾಡ್ಬೇಕು. ಸೊ ಅದಕ್ಕೋಸ್ಕರ ಈ ನಮ್ಮ ಸಂಘಟನೆಯಿಂದ ಇದು ನಿಜವಾಗ್ಲೂ ಪೊಲೀಸ್ ಇಲಾಖೆಗೆ SP ಸಾಹೇಬ್ರಾಗಲಿ IG ಸಾಹೇಬ್ರಾಗಲಿ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಸಬ್ ಇನ್ಸ್ಪೆಕ್ಟರ್ ನಮ್ಮ ಕಾನವಾಸಿ ಪೊಲೀಸ್ ಸಾಹೇಬರು ಇಮ್ಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರನ್ನ ಸೆಂಟ್ರಲ್ ಜೈಲಿಗೆ ಕಳಿಸ್ಬೇಕಂತ ನಮ್ಮ ಸಂಘಟನೆಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.